ಹಾಯ್ ಎಲ್ಲರಿಗೂ. ನಾನಿವತ್ತು ಎಕನಾಮಿಕ್ಸ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನ್ ಹೇಳ್ಕೊಡ್ತಾ ಇದ್ದೀನಿ. ಫೈಂಡ್ ದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇನ್ ದಿ ಫಾಲೋಯಿಂಗ್ ಟೇಬಲ್ ಅನ್ನೋ ಕ್ವೆಶನನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಫೈಂಡ್ ದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇನ್ ದಿ ಫಾಲೋಯಿಂಗ್ ಟೇಬಲ್, ಮತ್ತು ಅವ್ರು ಫ್ಯಾಕ್ಟರ್ ಕೊಟ್ಟಿರ್ತಾರೆ. ಟೋಟಲ್ ಪ್ರಾಡಕ್ಟು, ಮಾರ್ಜಿನಲ್ ಪ್ರಾಡಕ್ಟು ಮತ್ತು ಆ್ಯಾವ್ರೇಜ್ ಪ್ರಾಡಕ್ಟು, ಮತ್ತು ಅವ್ರು ಎಲ್ಲಿ ಮಿಸ್ ಮಾಡಿದಾರೋ ಅದನ್ನು ನಾವು ಕಂಡುಹಿಡಿಬೇಕು. ಅದಕ್ಕೆ ಕಂಡುಹಿಡಿಯೋಕ್ಕೆ ನಾವು ಈ ಮೂರದ್ದನ್ನು ಫಾರ್ಮುಲಾ ಕಂಡುಹಿಡ್ಕೊಬೇಕು. ಫಾರ್ಮುಲಾ ಏನು ಅಂದರೆ, ಟೋಟಲ್ ಪ್ರಾಡಕ್ಟ್ ಸಿಗ್ಮಾ MP, ಮಾರ್ಜಿನಲ್ ಪ್ರಾಡಕ್ಟ್ಗೆ ಟೋಟಲ್ ಪ್ರಾಡಕ್ಟ್ N ಮೈನಸ್ ಟೋಟಲ್ ಪ್ರಾಡಕ್ಟ್ N ಮೈನಸ್ 1, ಮತ್ತು ಆ್ಯಾವ್ರೇಜ್ ಪ್ರಾಡಕ್ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಫ್ಯಾಕ್ಟರ್. ಸರಿನಾ? ಈಗ ಟೋಟಲ್ ಪ್ರಾಡಕ್ಟದ್ದು ಬಂದುಬಿಟ್ಟು, ಟೋಟಲ್ ಪ್ರಾಡಕ್ಟದ್ದು ಏನಿದೆ ಅಂದರೆ ಸಿಗ್ಮಾ MP. ಸಿಗ್ಮಾ MP ಅಂದರೆ ಇವಾಗ ಇದನ್ನು ಹ್ಯಾಡ್ ಮಾಡ್ಕೊಂಡು ಹೋಗಬೇಕು. 0 + 10 10 ಬರುತ್ತೆ. 10 + 14 24, 24 + 16 40, 40 + 10 ನೋಡಿ ಇಲ್ಲಿ 50, 50 + 6 56, 56 + 1 57, ಮತ್ತು MP ಬಂದುಬಿಟ್ಟು ಏನಿದೆ TPN ಮೈನಸ್ TPN ಮೈನಸ್ 1 ಅಲ್ವಾ? ಇವಾಗ ನಾವು ಇದನ್ನು ಮೈನಸ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ 0 ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಮತ್ತು 0 - 10 10 ಬರುತ್ತೆ. ತಿರ್ಗಾ 24 - 10 14 ಬರುತ್ತೆ. 40 - 24 16 ಬರುತ್ತೆ. 50 - 40 10, 56 - 50 6, ಮತ್ತು 57 - 56 1 ಬರುತ್ತೆ. ಮತ್ತು ಇಲ್ಲಿ ನಾವಿವಾಗ ಆ್ಯಾವ್ರೇಜ್ ಪ್ರಾಡಕ್ಟ್ ಕಂಡುಹಿಡಬೇಕು ಅಂದರೆ ಏನು, AP = TP ಡಿವೈಡೆಡ್ ಬೈ ಫ್ಯಾಕ್ಟರ್. ಏನು APದು ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪ್ರಾಡಕ್ಟ್ನ ಫ್ಯಾಕ್ಟರಲ್ಲಿ ಡಿವೈಡ್ ಮಾಡಬೇಕು ಅನ್ನೋದು. ಡಿವೈಡ್ ಮಾಡಿದ್ರೆ 0 ಡಿವೈಡೆಡ್ ಬೈ 0 0ನೇ ಬರುತ್ತೆ. 10 ಡಿವೈಡೆಡ್ ಬೈ 1 10, 24 ಡಿವೈಡೆಡ್ ಬೈ 2 12, 40 ಡಿವೈಡೆಡ್ ಬೈ 3 13.33, 50 ಡಿವೈಡೆಡ್ ಬೈ 4 ಬಂದುಬಿಟ್ಟು 12.5 ಬರುತ್ತೆ. ಸರಿನಾ? 56 ಡಿವೈಡೆಡ್ ಬೈ 5 11.2, 57 ಡಿವೈಡೆಡ್ ಬೈ 6 ಅಂದರೆ 9.5. ಇದೇ ಕ್ವೆಶನ್ನ ಎಲ್ಲ ಇದರಲ್ಲೂ ಕೊಡಲ್ಲ. ನೋಡಿ, ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಪೇಪರಲ್ಲಿ ಕ್ವೆಶನ್ನು ಸೇಮ್ ಇದೆ, ಬಟ್ ನಂಬರ್ಸು ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಸೊ ನೀವು ಫಾರ್ಮುಲಾನ ಕರೆಕ್ಟಾಗಿ ಕಂಡು ಹಿಡ್ಕೊಂಡು ಓದ್ಕೊಂಡಿರಬೇಕು. ಥ್ಯಾಂಕ್